ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನೆನ್ನೆಯ ಟಿ20 ಪಂದ್ಯ, ಅದರಲ್ಲೂ ಅಭಿಷೇಕ್ ಶರ್ಮಾ, ಈ ಹುಡುಗನ ಬಗ್ಗೆ ಮಾತನಾಡಲೇಬೇಕು. ನಾವು ಮೊದಲ ಒಂದು ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ವಿ, ಅಭಿಷೇಕ್ ಶರ್ಮಾ ಇಸ್ ಅ ಪ್ಲೇಯರ್ ಫಾರ್ ಫ್ಯೂಚರ್ ಅಂತ ಒಂದು ಕ್ಯಾಪಬಿಲಿಟಿ ಇರುವಂಥ ಒಬ್ಬ ಪ್ಲೇಯರ್. ಇನ್ನೂ ಕೂಡ ಯಂಗ್ಸ್ಟರ್ ಇದ್ದಾರೆ, 23 ವರ್ಷ. ಅದರಲ್ಲೂ ಅವ್ರನ್ನ ರೆಡಿ ಮಾಡ್ತಾ ಇರೋದು, ಮೆಂಟರ್ ಮಾಡ್ತಾ ಇರೋದು ನಿಮ್ಮ ಎಲ್ಲರ ಫೇವ್ರೇಟ್ ಯುವರಾಜ್ ಸಿಂಗ್. ಹಾಗಾಗಿ ಈ ಪಂಜಾಬ್ನ ಹುಡುಗ ನೆನ್ನೆ ಆಡಿದಂಥ ರೀತಿ, ಮೊದಲ ಪಂದ್ಯದಲ್ಲಿ ಅವರು ಡಕೌಟ್ ಆದರು. ಆಗ ಹಲವಾರು ಪ್ರಶ್ನೆಗಳು ಬಂದಿದ್ವು, ಅಂದರೆ ಇವರ ಮೆಂಟಾಲಿಟಿ, ಟೆಂಪರ್ಮೆಂಟ್ ಬಗ್ಗೆ. ಆದರೆ ಎಲ್ರಿಗೂ ಕೂಡ ಅಭಿಷೇಕ್ ಶರ್ಮಾ ಬಗ್ಗೆ ಒಂದು ವಿಶ್ವಾಸ ಇದೆ. ಯಾಕಂದರೆ ಒಬ್ಬ ರೋಹಿತ್ ಶರ್ಮಾ ಹಿಟ್ಮ್ಯಾನ್, ಒಬ್ಬ ಲೆಜೆಂಡ್, ಟಿ20ಗೆ ಗುಡ್ ಬೈ ಹೇಳಿದ ಮೇಲೆ ಮತ್ತೊಬ್ಬ ಶರ್ಮಾ ರಿಪ್ಲೇಸ್ ಮಾಡೋಕ್ಕೆ ಬಂದಿದ್ದಾರೆ. ಅಭಿಷೇಕ್ ಶರ್ಮಾ 100 ಹೊಡೆದಿರೋ ಹಿಂದೆ ಹಲವಾರು ರೋಚಕ ವಿಚಾರಗಳಿದೆ. ಒಂದು, ಅವರ ತಂದೆ ಹೇಳಿದಂಥ ಮಾತು. ಆ ಡಕೌಟ್ ಆದಮೇಲೆ ತಂದೆ ಒಂದು ಫೋನ್ ಮಾಡಿ ಮಾತನಾಡಿ ಒಂದಷ್ಟು ವಿಚಾರಗಳು ನಡೆಯುತ್ತೆ, ಮಾತುಕತೆ ಆಗುತ್ತೆ. ಆಗ ಏನು ಹೇಳಿದ್ರು ಅವರ ತಂದೆ ಅನ್ನೋದು. ಇನ್ನೊಂದು, ಅಭಿಷೇಕ್ ಶರ್ಮಾ ಯೂಸ್ ಮಾಡಿದಂಥ ಬ್ಯಾಟ್ ಇದೆಯಲ್ಲ, ಅದು ಬೇರೆ ಪ್ಲೇಯರ್ ಕೊಟ್ಟಂಥ ಬ್ಯಾಟ್. ಮೊದಲ ಒಂದು ಪಂದ್ಯದಲ್ಲಿ ಆಡಿದಂಥ ಬ್ಯಾಟೇ ಬೇರೆ. ಎರಡನೇ ಮ್ಯಾಚ್ಗೆ ಅವರು ಇನ್ನೊಬ್ಬ ಪ್ಲೇಯರಿಂದ ಬ್ಯಾಟನ್ನು ಪಡೀತಾರೆ. ಆ ಬ್ಯಾಟ್ ಕಮಾಲ್ ಮಾಡುತ್ತೆ, ಒಂದು ಸೆಂಚುರಿ ಬರುತ್ತೆ. ಆ ಬ್ಯಾಟ್ ಯಾರ್ದು, ಯಾರು ಕೊಟ್ಟರು, ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ, ಕೊನೆವರೆಗೆ ನೋಡಿ. ಸೊ ಆರಂಭಿಕವಾಗಿ ನೆನ್ನೆಯ ಒಂದು ಮ್ಯಾಚ್ ಬಗ್ಗೆ ಹೇಳಬೇಕಾದ್ರೆ, ಟಾಸ್ ಗೆದ್ದು ನಾವು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಂಡಿವಿ. ಒಳ್ಳೆಯ ಒಂದು ಆಯ್ಕೆ ಶುಭ್ಮಾನ್ ಗಿಲ್. ಒಳ್ಳೆಯ ಒಂದು ಪಿಚ್ನಲ್ಲಿ, ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವಂಥ ಪಿಚ್ನಲ್ಲಿ ದೊಡ್ಡ ಸ್ಕೋರನ್ನು ಗಳಿಸುವಂಥ ಒಂದು ಪ್ಲಾನ್ ಇತ್ತು. ಅದರ ಪ್ರಕಾರವಾಗಿಯೇ ನಮ್ಮ ಓಪನಿಂಗ್ ಬಂತು. ಆದರೆ ಶುಭ್ಮಾನ್ ಗಿಲ್ ಬೇಗ ಔಟ್ ಆದರು. ಋತುರಾಜ್, ಅಭಿಷೇಕ್ ಅದ್ಭುತವಾಗಿ ಆಡಿದ್ರು. ಹಾಗೆಯೇ ರಿಂಕು ಸಿಂಗ್ ಮಾಡಿದಂಥ ಫಿನಿಶ್ ಏನಿದೆ, ಅಥವಾ ಕೊನೆಯಲ್ಲಿ ಆಡಿದಂಥ ರೀತಿ, ನಮ್ಮದು 234 ಆಗೋವರೆಗೂ ಕೂಡ ಸ್ಕೋರ್ ಹೋಯಿತು, ಇಂಡಿಯಾ ಟೀಮ್ನ ಸ್ಕೋರ್. ಹಾಗಾದರೆ ನೆನ್ನೆ ಅಭಿಷೇಕ್ ಆಡಿದಂಥ ಒಂದು ಇನ್ನಿಂಗ್ಸ್ ಏನಿದೆ, 47 ಎಸೆತ, 100 ರನ್ಸ್. ಮೊದಲ ಒಂದು ಚೊಚ್ಚಲ ಟಿ20 100 ಅಭಿಷೇಕ್ ಕಡೆಯಿಂದ ಬಂತು. ಅವರು ಕೂಡ ಒಂದು ಎಲೈಟ್ ಲಿಸ್ಟನ್ನು ಜಾಯ್ನ್ ಆದರು. 37 ಬಾಲ್ಗಳಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಬಾರಿಸಿದ್ರು. ಅದಾದಮೇಲೆ 45ರಲ್ಲಿ ಸೂರ್ಯಕುಮಾರ್, ಈಗ 47 ಆಲ್ಮೋಸ್ಟ್ KL ರಾಹುಲ್ ಅವರಿಬ್ಬರು ಕೂಡ ಜೊತೆಯಾಗಿ ಒಂದು ರೆಕಾರ್ಡನ್ನು ಹೊಂದಿದ್ದಾರೆ. ಒಂದು ಎಲೈಟ್ ಕ್ಲಬ್ನ ಅವರು ಜಾಯ್ನ್ ಆಗಿದ್ದಾರೆ. ಇನ್ನು ನೆನ್ನೆ ಅಭಿಷೇಕ್ ಶರ್ಮಾ ಆಡಿದಂಥ ಒಂದು ಸಂದರ್ಭ, ಅದಕ್ಕೂ ಮುಂಚೆ ಅವರು ಡಕೌಟ್ ಆಗಿದ್ರು ಮೊದಲ ಟಿ20ಯಲ್ಲಿ. ಅದಾದಮೇಲೆ ಅವರ ತಂದೆ ಅವ್ರ ಜೊತೆ ಮಾತನಾಡ್ತಾರೆ. ಆಗ ಅಭಿಷೇಕ್ ತುಂಬ ಡಿಸಪಾಯಿಂಟ್ ಆಗಿರ್ತಾರೆ. ನಾನು 6 ಮೂಲಕ ನನ್ನ ಕೆರಿಯರನ್ನು ಆರಂಭ ಮಾಡಬೇಕು ಅನ್ನೋ ಕನಸಿತ್ತು. ಯಾಕಂದರೆ ಸಿಕ್ಸರ್ ಹೊಡೆಯೋದು ಅಂತಂದರೆ ಅಭಿಷೇಕ್ಗೆ ಬಹಳ ಅಚ್ಚುಮೆಚ್ಚು, ಬಹಳ ಇಷ್ಟ, ಬಾಲ್ಯದಿಂದಲೂ ಕೂಡ. ಸೊ ಆಗ ಅವರ ತಂದೆ ರಾಜ್ಕುಮಾರ್ ಶರ್ಮಾ ಮಾತನಾಡ್ತಾ ಹೇಳ್ತಾರೆ, ನೀನು 6 ಹೊಡೆಯೋಕ್ಕೆ ಹೋದೆ, ಔಟ್ ಆದೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡ. ನಿನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? IPLನಲ್ಲಿ ನೀನು ಗಳಿಸಿದಂಥ ಸಿಕ್ಸರ್ಗಳು, ನಿನ್ನ ಒಂದು ಅಗ್ರೆಸಿವ್ ಕ್ಲಿಯರ್ ಹಿಟ್ ಮಾಡುವಂಥ ಅಬಿಲಿಟಿ, ಅದಕ್ಕೋಸ್ಕರನೇ ನೀನು ಟೀಮ್ ಇಂಡಿಯಾಗೆ ಆಯ್ಕೆ ಆಗಿರೋದು. ಹಾಗಾಗಿ ನೀನು ಯಾವುದರಿಂದ ಇಂಪ್ರೆಸ್ ಮಾಡಿದೆ ಅದನ್ನು ಬಿಡಬೇಡ. 6 ಹೊಡಿಬೇಕಾ ಅನ್ಸುತ್ತಾ, ಲೂಸ್ ಬಾಲ್ ಇದೆಯಾ, ಕ್ಲಿಯರ್ ಮಾಡು. ನಿನ್ನ ಆಟವನ್ನು ನೀನು ಆಡು. ಅದಕ್ಕೋಸ್ಕರ ಡಿಫೆನ್ಸ್ ಆಡೋದು, ಸಿಂಗಲ್ಸ್ ಆಡಿ ನಿನ್ನದಲ್ಲದ ಆಟವನ್ನು ಆಡಬೇಡ. ನಿನ್ನ ರೆಗ್ಯುಲರ್ ಆಟ ಏನಿದೆ, ಅಟ್ಯಾಕಿಂಗ್ ಆಟ, ಅದನ್ನು ಆಡುವಂಥವ್ರ ತಂದೆ ರಾಜ್ಕುಮಾರ್ ಶರ್ಮಾ ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ, ಅವರ ಜೊತೆಗೆ VS ಲಕ್ಷ್ಮಣ್ ಕೂಡ, ಏನು ಕೋಚ್ ಇದ್ದಾರೆ ಈಗ ಲಕ್ಷ್ಮಣ್, ಅವರು ಕೂಡ ಡಗ್ಔಟ್ಗೆ ಬಂದಮೇಲೆ, ಡೋಂಟ್ ವರಿ, ಇದು IPL ಮ್ಯಾಚ್ನಲ್ಲಿ ನೀನು ವರ್ಲ್ಡ್ ಕ್ಲಾಸ್ ಬೌಲರ್ಗಳಿಗೆಲ್ಲ ಕೂಡ ಕ್ಲಿಯರ್ ಹಿಟ್ಟಿಂಗ್ ಮಾಡಿದ್ಯಾ. ಇದನ್ನೂ ಕೂಡ ಒಂದು IPL ಮ್ಯಾಚ್ ಅಂತ ಅನ್ಕೋ, ನಿನ್ನ ರೆಗ್ಯುಲರ್ ಆಟವನ್ನು ಆಡು. ಯಾವತ್ತೂ ಕೂಡ ಪರಿಸ್ಥಿತಿಗೆ ತಕ್ಕನ ಹಾಗೆ ನಿನ್ನ ಆಟವನ್ನು ನೀನು ಯಾವತ್ತು ಕಳ್ಕೊಳ್ಬೇಡ ಅಂತ VS ಲಕ್ಷ್ಮಣ್ ಹೇಳ್ತಾರೆ. ಹಾಗೆಯೇ ಶುಭ್ಮಾನ್ ಗಿಲ್ ಆಲ್ಮೋಸ್ಟ್ ಅಂಡರ್ 14 ಇಬ್ಬರು ಕೂಡ ಜೊತೆಯಾಗಿ ಆಡಿದಂಥವ್ರು, ಪಂಜಾಬ್ಗೆ ಓಪನಿಂಗ್ ಕೂಡ ಮಾಡಿದಂಥವ್ರು ಶುಭ್ಮಾನ್ ಗಿಲ್. ಹಾಗೆಯೇ ಅಭಿಷೇಕ್ ಶರ್ಮಾ, ಶುಭ್ಮಾನ್ ಕೂಡ ಹೇಳ್ತಾರೆ, ನೀನು ಡಕೌಟ್ ಆದೆ ಅಂತ ಟೆನ್ಷನ್ ಮಾಡ್ಕೋಬೇಡ. ಮುಂದಿನ ಮ್ಯಾಚ್ ಏನಿದೆ ಅದು ನಿನ್ನ ಮ್ಯಾಚ್, ಪ್ರತಿ ಬಾಲ್ನೂ ಕೂಡ ನಿನ್ನ ರೆಗ್ಯುಲರ್ ಆಟವನ್ನು ಆಡ್ಕೊಂಡು ಹೋಗು ಅಂತ. ಸೊ ಆ ಮೂಲಕ ಈ ಮೂವರ ಮಾತು ಕೂಡ, ಒಂದು ಕಡೆ ಅವರ ತಂದೆ ರಾಜ್ಕುಮಾರ್ ಶರ್ಮಾ, ಹಾಗೆಯೇ ಕೋಚ್ ಲಕ್ಷ್ಮಣ್, ಕ್ಯಾಪ್ಟನ್ ಶುಭ್ಮಾನ್ ಗಿಲ್ ಮಾಡಿದಂಥ ಬ್ಯಾಕಿಂಗ್ ಈ ಒಂದು ಸೆಂಚುರಿಗೆ ಕಾರಣವಾಯಿತು. ಅವರ ಮೊದಲ 50 ಬಂದಿದ್ದು 33 ಬಾಲಲ್ಲಿ. ಅದಾದಮೇಲೆ ಕೊನೆಯ 50, ಅಂದರೆ 150 ಆದಮೇಲೆ ಸೆಂಚುರಿಗೆ ಬಂದಿದ್ದು ಕೇವಲ 13 ಬಾಲ್. ಅಲ್ಲಿಗೆ ನೀವು ಲೆಕ್ಕ ಹಾಕ್ಬೋದು, 46 ಬಾಲಲ್ಲಿ ಸೆಂಚುರಿ ಬರುತ್ತೆ, 47ನೇ ಬಾಲಲ್ಲಿ ಅವರು ಕ್ಯಾಚ್ ಔಟ್ ಆಗ್ತಾರೆ. ಹಾಗೆಯೇ ನಾನು ಆರಂಭದಲ್ಲೇ ಹೇಳಿದ್ದೆ, ಈ ಬ್ಯಾಟ್ ಯಾರ್ದು ಅಂತ. ಶುಭ್ಮಾನ್ ಗಿಲ್ ಅವರ ಬ್ಯಾಟ್ ಅದು. ಯಾಕಂದರೆ ಈ ಅಂಡರ್ 14 ಕೂಡ ಯಾವಾಗಲೂ ರನ್ ಬರದೇ ಇರುವಾಗ ಅಭಿಷೇಕ್ ಶರ್ಮಾಗೆ ಒಂದು ಅಭ್ಯಾಸ ಆಯ್ತಂತೆ. ಅವರು ಶುಭ್ಮಾನ್ ಗಿಲ್ ಬಳಿ ಹೋಗಿ, ಗೆಳೆಯನ ಬಳಿ ಹೋಗಿ, ನಿನ್ನ ಬ್ಯಾಟ್ ನನಗೆ ಕೊಡು, ನಿನ್ನ ಬ್ಯಾಟಲ್ಲಿ ನಾನು ಆಡ್ತೀನಿ ಅಂತ ಹೇಳಿ. ಹಾಗಾಗಿ ಇಲ್ಲೂ ಕೂಡ ಮೊದಲ ಒಂದು ಮ್ಯಾಚ್ನಲ್ಲಿ ಅವ್ರದೇ ಬ್ಯಾಟ್ನಲ್ಲಿ ಅಭಿಷೇಕ್ ಆಡಿದ್ರು. ಆದರೆ ಅದಾದಮೇಲೆ ಆ ರನ್ ಬರಲಿಲ್ಲ, ಡಕೌಟ್ ಆದರು, 4 ಬಾಲ್ ಆಡಿದ್ರು, ಒಂದು ದೊಡ್ಡ ಸಿಕ್ಸರ್ಗೆ ಟ್ರೈ ಮಾಡ್ತಾರೆ, ಕ್ಯಾಚ್ ಆಗುತ್ತೆ ಬೌಂಡ್ರಿ ಲೈನ್ ಹತ್ರ. ಅದಾದಮೇಲೆ ಶುಭ್ಮಾನ್ ಗಿಲ್ ಬಳಿ, ತಮ್ಮ ಗೆಳೆಯನ ಬಳಿ ಹೋಗಿ, ನಿನ್ನ ಬ್ಯಾಟ್ ನನಗೆ ಕೊಡು, ನಾನು ನಿನ್ನ ಬ್ಯಾಟಲ್ಲಿ ಆಡ್ತೀನಿ, ನನ್ನ ಲಕ್ಕಿ ಬ್ಯಾಟ್, ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ರನ್ ಕಡಿಮೆ ಗಳಿಸಿದಾಗ ನಿನ್ನ ಬ್ಯಾಟ್ನಲ್ಲಿ ನನಗೆ ರನ್ ಬಂದಿದೆ ಅಂತ ಒಂದು ಬ್ಯಾಟನ್ನು ಶುಭ್ಮಾನ್ ಗಿಲ್ ಅವ್ರಿಗೆ ಕೊಡ್ತಾರೆ. ಸೊ ಅದಾದಮೇಲೆ ಅಭಿಷೇಕ್ ಶರ್ಮಾ ಆಡಿದಂಥ ಇನ್ನಿಂಗ್ಸ್ ಈಗ ಹಿಸ್ಟ್ರಿ, ಒಂದು ಹೊಸ ಸ್ಟಾರ್ನ ಆಗಮನ ಆಗಿದೆ. ಸೊ ನಮ್ಮಲ್ಲಿ ಒಬ್ಬ ಅಗ್ರೆಸಿವ್ ಓಪನರ್ ಬೇಕು ಅಂತ ನಾವು ಯಾವತ್ತೂ ಕೂಡ ಹೇಳ್ತಾ ಇದ್ವಿ. ಯಶಸ್ವಿ ಜೈಸ್ವಾಲ್ ಈಗಾಗಲೇ ಬಂದಿದ್ದಾರೆ. ಸೊ ಅವರ ಜೊತೆಗೆ ಈಗ ಅಭಿಷೇಕ್ ಶರ್ಮಾ, ಜೊತೆಗೆ ರಾಜ್ಕುಮಾರ್ ಶರ್ಮಾ, ಅಭಿಷೇಕ್ ಅವರ ತಂದೆ ಒಂದು ಮಾತನ್ನು ಹೇಳ್ತಾರೆ, ನನ್ನ ಮಗ ಹಾಗೂ ಶುಭ್ಮಾನ್ ಗಿಲ್ ಭವಿಷ್ಯದಲ್ಲಿ ಒಂದಷ್ಟು ಡಿಸ್ಟ್ರಕ್ಟಿವ್ ಇನ್ನಿಂಗ್ಸನ್ನು ಆಡ್ತಾರೆ, ನೋಡ್ತಾ ಇರಿ ಇಂಡಿಯಾಗೆ. ಅಂದರೆ ಎದುರಾಳಿಗಳು ಭಯ ಹುಟ್ಟಿಸುವಂಥ ರೀತಿಯಾದಂಥ ಒಂದು ಓಪನಿಂಗ್ ಅವ್ರ ಕಡೆಯಿಂದ ಬರುತ್ತೆ ಅಂತ. ಸೊ ನೋಡೋಣ ಅಭಿಷೇಕ್ ಶರ್ಮಾ ಮುಂದೆ ಯಾವ ರೀತಿಯಾಗಿ ಸಾಗ್ತಾರೆ. ಅದ್ಭುತವಾದಂಥ ಟ್ಯಾಲೆಂಟ್ ಇದೆ, ಕೆಪಬಿಲಿಟಿ ಇದೆ, 6 ಹಿಟ್ಟಿಂಗ್ ಅಬಿಲಿಟಿ ಇದೆ.
ಜೊತೆಗೆ ಈಗ ಭಾರತಕ್ಕೆ ಆಯ್ಕೆ ಸಮಿತಿಗೆ ಒಂದಷ್ಟು ಗೊಂದಲ ಕೂಡ ಶುರುವಾಗುತ್ತೆ. ಯಾಕಂದರೆ ರೋಹಿತ್ ಶರ್ಮಾ ಹೋದ್ರು, ಅದಾದಮೇಲೆ ಓಪನಿಂಗ್ ಯಾರು ಅಂತಂದರೆ ಸಾಕಷ್ಟು ಆಪ್ಷನ್ಸ್ ಇದೆ. ಶುಭ್ಮಾನ್ ಗಿಲ್, ಈಗ ಅಭಿಷೇಕ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಕೂಡ ಈಗ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ಪ್ಲೇಸ್ ಮಾಡಬೇಕು. ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಓಪನಿಂಗ್ ಸ್ಲಾಟ್ನಲ್ಲಿ ಇರುವಂಥ ಒಬ್ಬ ಪ್ಲೇಯರ್. ಹಾಗಾಗಿ ಇಷ್ಟೂ ಜನರನ್ನ 4 ಜನ ಓಪರ್ನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಹಾಗೆಯೇ ಕೊನೆಯ ಮ್ಯಾಚಿಗೆ ಕೊನೆಯ 2 ಮ್ಯಾಚ್ ನಾವು ಆಡಿದ್ದೀವಿ. ಇನ್ನು ಉಳಿದಂಥ ಕೊನೆಯ ಮ್ಯಾಚ್ಗಳು, ಅದರಲ್ಲಿ T20ಯಲ್ಲಿ ಸಂಜು ಸ್ಯಾಮ್ಸನ್ ಬಂದಿದ್ದಾರೆ. ಹಾಗೆಯೇ ಶಿವಮ್ ದುಬೆ, ಜೈಸ್ವಾಲ್ 3 ಪ್ಲೇಯರ್ಗಳು ಕೂಡ ಬಂದಿರೋದ್ರಿಂದ ಅವ್ರನ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ? ಮೇ ಬಿ ಜುರೇಲ್ ಪ್ಲೇಸ್ಗೆ ಸ್ಯಾಮ್ಸನ್ ಬರ್ಬೋದು. ಹಾಗೆಯೇ ಶಿವಮ್ ದುಬೆ ಅವರು ಏನಾದರೂ ರಿಂಕು ಸಿಂಗ್ನ ರಿಪ್ಲೇಸ್ ಮಾಡ್ತಾರೆ ನೋಡಬೇಕು, ಯಾಕಂದರೆ ರಿಂಕು ನೆನೆ ಚೆನ್ನಾಗಿ ಆಡಿದ್ದಾರೆ. ಹಾಗೆಯೇ ಜೈಸ್ವಾಲ್ ಅವ್ರನ್ನ ಟೀಮ್ಗೆ ತಂದರೆ ಇನ್ ಪ್ಲೇಸ್ ಆಫ್ ರಿಯಾನ್ ಪರಾಗ್, ಅವ್ರನ್ನ ಎಲ್ಲಿ ಪ್ಲೇಸ್ ಮಾಡ್ತೀರಾ? ಓಪನಿಂಗ್ 1 ಡೌನ್ ಋತುರಾಜ್ ಚೆನ್ನಾಗಿ ಆಡಿದ್ದಾರೆ, 1 ಡೌನ್ ಜೈಸ್ವಾಲ್ ಆಡಿಸ್ತೀರಾ, 4ನೇ ಋತುರಾಜ್ ಏನಾದರೂ ಬರ್ಬೋದಾ? ಸೊ ಇಂಥ ಒಂದಷ್ಟು ಪ್ಲಾನಿಂಗ್ ಮುಂದಿನ T20ಯಲ್ಲಿ ಆಗುತ್ತೆ. ಬುಧವಾರ ಈ ಒಂದು ಮ್ಯಾಚ್ ನಡೆಯುತ್ತೆ, ಒಂದು ರೆಸ್ಟ್ನ ಬಳಿಕ. ಸೊ ಕಾದು ನೋಡೋಣ ಟೀಮ್ ಕಾಂಬಿನೇಷನ್ ಹೇಗಿರುತ್ತೆ, ಅಭಿಷೇಕ್ ಮುಂದೆ ಹೇಗೆ ಸಾಕ್ತಾರೆ, ರೋಹಿತ್ ಶರ್ಮಾ ರೀತಿಯಾಗಿ ಮತ್ತೊಬ್ಬ ಶರ್ಮಾ ಹಿಟ್ಮ್ಯಾನ್ ಆಗಿ ಮಾರ್ಪಾಡಾಗ್ತಾರ ಅಂತ. ಇದಾಗಿತ್ತು ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.